ಕೆಂದಾವರೆ ಹೂವರಳಿ ನಿಂತ್ಯಾವೆ ಗಮ್ಮೆಂದು ಗಂಧ ಬೀರ್ಯಾವೆ ನಡೆದಾಡೋ ಹಾದಿ ಬೀದಿಲಿ ಇವಳು ನಡೆದಾಡೋ ಹಾದಿ ಬೀದಿಲಿ ಬ್ಯಾಸಿಗೆ ಗಾಲದಾಗೂ ಗಾಳಿ ಬೀಸ್ಯಾದೆ ತಂಪಾದ ಗಾಳಿ ಬೀಸ್ಯಾದೆ ಸುಳಿದಾಡೋ ನಮ್ಮ ಊರಲ್ಲಿ ಬಾರವ್ವ ಸುಳಿದಾಡೋ ನಮ್ಮ ಊರಲ್ಲಿ ಮನ್ಸು ಮಾದೇವ್ನ ಗುಡಿ ಸೇರೋ ಮಲ್ಲಿಗೆ ಹಂಗೆ ಮೋಡದಿಂದ ಜಾರೋ ಸಿಹಿ ಮಳೆ ನೀರಂಗೆ ಬಿಸಿಯಾದ ರೊಟ್ಟಿ ಮ್ಯಾಗಿನ ಬೆಣ್ಣೆಯ ಹಂಗೆ ಸಹನೆಯ ತೇರು ನಮ್ಮೀ ಪಾರು ಕರುಣೆಯ ಪೈರು ನಮ್ಮೀ ಪಾರು. ಮಲ್ಕೊಂಡು ನಿದ್ದೆ ಮಾಡ್ತಿದ್ಯಾ ನೀನು? ನನಗ್ಯಾಕೆ ಕೆಟ್ಟ ಕನಸು ಬಿತ್ತು? ನಿನಗೆ ಈ ಮದುವೆ ಇಷ್ಟ ಇಲ್ಲದೆ, ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಧೈರ್ಯ ಇಲ್ಲದೆ, ಬಟ್ಟೆ ಬರೆಯೆಲ್ಲ ಎತ್ಕೊಂಡು ಮನೆಯಿಂದ ಆಚೆ ಹೋಗೋ ಥರ ಕೆಟ್ಟ ಕನಸು ನನಗ್ಯಾಕೆ ಬಿತ್ತು? ಮಗಳೇ, ನೀನು ಚಿಕ್ಕ ಮಗು ಆಗಿದ್ದಾಗ ಈ ಮುದ್ದಾದ ಪಾದದಿಂದ ಅಪ್ಪನ ಎದೆಗೆ ಒದಿತಾ ಇದ್ದಾಗ ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಇವತ್ತು ಇದೇ ಪಾದ ಈ ಮನೆ ಹೊಸಲು ದಾಟಿ ಹೊರಗಡೆ ಏನಾದ್ರು ಹೋಗ್ತು ಅಂದ್ರೆ ನಿಮ್ಮ ಅಪ್ಪನ ಎದೆ ಹೊಡೆದು ಹೋಗುತ್ತಮ್ಮ, ಹೊಡೆದು ಚೂರು ಚೂರು ಆಗೋಗುತ್ತೆ. ನನ್ನ ಜೀವನ, ನನ್ನ ಕನಸು, ನನ್ನ ಆಶಯ ಎಲ್ಲ ನೀನೇ ಮಗಳೇ. ಈ ಆರ್ಭಟ, ಈ ಕಿರ್ಚಾಟ, ಕೂಗಾಟ, ಸವಾಲು ಇದೆಲ್ಲ ನಿನ್ನ ಬದುಕಿಗೋಸ್ಕರ. ನಿನಗೊಂದು ಸುಂದರವಾದ ಬದುಕನ್ನು ನಾನು ಕಟ್ಕೊಡ್ಬೇಕು. ನನ್ನ ಮಗಳು ಒಳ್ಳೆ ಗುಣವಂತನ ಕೈ ಹಿಡಿಬೇಕು, ಒಳ್ಳೆ ಸುಸಂಸ್ಕೃತ ಮನೆಯ ಬೆಳಗು ಜ್ಯೋತಿ ಆಗಬೇಕು. ನೀನಲ್ಲಿ ಸಂಸಾರ ಮಾಡೋದನ್ನ ನೋಡಿ ನಾನು ಗರ್ವ ಪಡಬೇಕು. ನಾನಷ್ಟೇ ಅಲ್ಲ, ಯಾರ್ಯಾರು ಈ ಮನೆ ನೋಡಿ ಆಡ್ಕೋತಾ ಇದ್ದಾರೋ, ಯಾರ್ಯಾರು ಈ ಮನೆ ಮೇಲೆ ಕಲ್ಲು ಹೊಡಿತಾ ಇದ್ದಾರೋ ಅವರೆಲ್ಲ ಬಾಯಿ ಮೇಲೆ ಬೆರಳಿಟ್ಕೊಳ್ಬೇಕು. ಅದಕ್ಕೋಸ್ಕರ ಅವಿರತ ಕಷ್ಟಪಡ್ತಾ ಇದ್ದೀನಿ, ತುಂಬ ಕಷ್ಟಪಡ್ತಾ ಇದ್ದೀನಿ ಮಕ್ಕಳೇ. ಈ ಹೋರಾಟದಲ್ಲಿ ನಿಮ್ಮಪ್ಪ ಒಂಟಿಯಾಗಿದ್ದಾನಮ್ಮ, ಒಂಟಿಯಾಗಿದ್ದಾನೆ. ಯಾರು ಒಬ್ಬರು ಅವನು ಸಹಾಯಕ್ಕಿಲ್ಲ. ಆದರೆ ನನ್ನ ಮಗಳು ನನ್ನ ಜೊತೆಲಿದ್ದಾಳೆ ಅನ್ನೋ ಒಂದು ದೊಡ್ಡ ಧೈರ್ಯದಿಂದ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ನನ್ನ ಮಗಳು ನಾನು ಹಾಕಿದ ಕೆರೆ ದಾಟಲ್ಲ, ನಾನು ಹಾಕಿದ ಕೆರೆ ದಾಟೋದಿಲ್ಲ. ನಾಡಿನ ಈ ಮಂಗಳ ಕಾರ್ಯಕ್ಕೆ ಏನೇ ವಿಘ್ನಗಳು ಬಂದರೂ ಕೂಡ ನಾನಿದನ್ನು ನಡೆಸ್ತೀನಿ ಅನ್ನೋ ಧೈರ್ಯ ಬಂದಿದ್ದೆ ನಿನ್ನ ನೋಡಿದ ಮೇಲೆ. ನನ್ನ ಅಳಿವು ಉಳಿವು ಮಾನ ಸ್ವಾಭಿಮಾನ
ಎಲ್ಲ ನಿನ್ನ ಕೈಯಲ್ಲಿದೆ ಮಗಳೇ, ನಿನ್ನ ಕೈಯಲ್ಲಿದೆ. ನೀನು ನನ್ನ ಜೊತೆಲಿರೋವರೆಗೂ ಈ ವೀರಯ್ಯ ದೇವನಿಗೆ ಗೆಲುವು. ನೀನು ಕೈ ಕೊಡ್ತೀಯ ಅಂತಂದ್ರೆ ಗೆಲುವಲ್ಲ, ಅದು ಅಳಿವು. ವೀರಯ್ಯ ದೇವನ ಅಳಿವು ಅಂತಿಮ. ಹೌದು, ನನಗೆ ಯಾಕೆ ಈ ಕೆಟ್ಟ ಯೋಚನೆ ಬರ್ತಾ ಇದೆ? ನನ್ನ ಮಗಳಿಗೆ ನಾನು ಅಂದ್ರೆ ಪ್ರೀತಿ, ಪಂಚ ಪ್ರಾಣ. ಅವಳಿಗೆ ನಾನೇ ಅಲ್ವ ಜಗತ್ತು. ಯಾಕೆ ಈ ರೀತಿ ಕೆಟ್ಟ ಕಲ್ಪನೆ? ನನ್ನ ಮುದ್ದು ಮಗಳ ಬಗ್ಗೆ ನಾನು ಹೀಗೆಲ್ಲ ಕಲ್ಪನೆ ಮಾಡಿಕೊಂಡ. ಕ್ಷಮಿಸ್ಬಿಡು ಮಗಳೇ, ಕ್ಷಮಿಸ್ಬಿಡು. ನಮಗೆ ಇಷ್ಟು ಸಂಕಟ ಆಗ್ತಾ ಇರಬೇಕಾದ್ರೆ ಪಾಪ ಜನನಿ ಅವಳಿಗೆ ಎಷ್ಟು ನೋವಾಗ್ತಾ ಇರ್ಬೋದು. ಮುಗ್ಧೆ ಪಾರ್ವತಿ ಅವಳು ತುಂಬಾ ಮುಗ್ಧೆ. ಪ್ರೀತಿಗೋಸ್ಕರ ಎಲ್ಲದನ್ನು ತ್ಯಾಗ ಮಾಡಕ್ ಹೊರಟಿದ್ದಾಳೆ. ಅಂಥವಳಿಗೆ ಹೀಗಾಗ್ತಿದೆ ಅಂದ್ರೆ ಇದು ಅನ್ಯಾಯ ಪಾರ್ವತಿ, ಇದು ಅನ್ಯಾಯ. ಆ ದೇವ್ರಿಗೆ ಯಾಕೆ ಪಾರ್ವತಿ ಅವ್ರ ಜೀವನದಲ್ಲಿ ಇಷ್ಟೊಂದು ಆಟ ಆಡ್ತಾ ಇದ್ದಾನೆ? ಯಜಮಾನ್ರೆ, ಒಂದಂತೂ ಸತ್ಯ, ಚಿಕ್ಕ ಯಜಮಾನ್ರು ಜನನಿಯವ್ರನ್ನ ಮದುವೆ ಆಗೋದಕ್ಕೆ ಪುಣ್ಯ ಮಾಡಿರಬೇಕು. ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಹೇಳಿದ್ದನ್ನೆಲ್ಲ ಕೇಳ್ತಾ ಎಷ್ಟೇ ಕಷ್ಟ ಬಂದರೂ ಅದನ್ನೆಲ್ಲ ತಾಳ್ಮೆಯಿಂದ ಎದುರಿಸ್ತಿದ್ರಲ್ಲ, ಅದಕ್ಕೆ ಅವ್ರನ್ನ ಮೆಚ್ಚಲೇಬೇಕು ಯಜಮಾನ್ರೆ. ಹೋಗಿ ಹೋಗಿ ಅಂಥವ್ರನ್ನ ಕೊನೆ ಕ್ಷಣದಲ್ಲಿ ದೂರ ಮಾಡ್ಕೋತಿದಾರಲ್ಲ ನಮ್ಮ ಚಿಕ್ಕ ಯಜಮಾನ್ರು. ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಪಾರ್ವತಿ. ಪ್ರೀತಿಗೆ ತಾಳ್ಮೆ ಕಮ್ಮಿ, ಕೋಪ ಜಾಸ್ತಿ. ದುಡುಕಿ ನಿರ್ಧಾರ ತಗೊಂಡಿದ್ದಾನೆ. ಜನನಿ ಅವ್ರ ತಂದೆ ಅವಳ ಮದುವೆ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾರೆ ಅನ್ನೋದು ನಿಜ. ಹಾಗಂತ ಅದಕ್ಕೋಸ್ಕರ ಇವನ್ ಪ್ರೀತಿನ ತ್ಯಾಗ ಮಾಡೋದು ಎಷ್ಟು ಸರಿ ಪಾರ್ವತಿ? ನಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೆ ತುಂಬ ಭಯ ಆಗ್ತಾ ಇದೆ ನನಗೆ. ಏನಾಗುತ್ತೋ ಏನು ನಡೆಯುತ್ತೋ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಮೇಲೆ ಬೆಟ್ಟದಷ್ಟು ಆಸೆ, ಪ್ರೀತಿ, ನಂಬಿಕೆ ಇಟ್ಕೊಂಡಿದ್ದೀರಲ್ಲಪ್ಪ. ನಿಮಗೆ ನಾನು ಮೋಸ ಮಾಡೋದಕ್ಕೆ ಹೊರಟಿದ್ದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಇಲ್ಲ, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ. ನನ್ನ ಹಣೆಯಲ್ಲಿ ಪ್ರೀತಿ ಸಿಗ್ಬೇಕು ಅಂತ ಬರ್ದಿದ್ರೆ ಅವ್ನು ಸಿಕ್ಕೇ ಸಿಗ್ತಾನೆ. ಒಂದ್ ವೇಳೆ ಅವ್ನು ಸಿಗ್ಲಿಲ್ಲ ಅಂದ್ರೆ ನನ್ನ ಹಣೆಯಲ್ಲಿ ಪ್ರೀತಿ ಹೆಸರು ಬರ್ದೇ ಇಲ್ಲ ಅಂತ ಅನ್ಕೊಳ್ತೀನಿ. ಮಕ್ಕಳಿಗೋಸ್ಕರ ತಮ್ಮ ಜೀವನನೇ ತ್ಯಾಗ ಮಾಡೋ ಹೆತ್ತೋರ ಆಸೆ ಈಡೇರಿಸಲಿಲ್ಲ ಅಂದ್ರೆ ಮಕ್ಕಳಾಗಿ ಹುಟ್ಟಿದ್ದು ವ್ಯರ್ಥ ಆಗೋಗ್ಬಿಡುತ್ತೆ. ನಾನು ಎಲ್ಲೂ ಹೋಗಲ್ಲ ಅಪ್ಪ, ನಿಮ್ ಜೊತೆನೆ ಇರ್ತೀನಿ. ನೀವ್ ಯಾವ ಹುಡುಗನ್ ತೋರಿಸ್ತಿರೋ ಅವನ ಕೈಯಲ್ಲೇ ಕಳೆ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತೀನಿ. ಜನನಿ, ಜನನಿ, ಏನ್ ಹೇಳ್ತಾ ಇದೀಯಮ್ಮ ನೀನು? ಅಜ್ಜ,
ಜಯ. ಅಪ್ಪನ ಪ್ರೀತಿ ಮುಂದೆ ನನ್ ಪ್ರೀತಿ ಸೋತೋಯ್ತು ಜಯ, ಸೋತೋಯ್ತು. ಅಮ್ಮಂಗೆ ಮಾತು ಕೊಟ್ಟಿದ್ದೆ, ಪ್ರೀತು ಜನನಿನ ಒಂದು ಮಾಡೇ ಮಾಡ್ತೀನಿ ಅಂತ. ಆದರೆ ಆ ಮಾತನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲ ಪಾರ್ವತಿ. ನನ್ನ ತಮ್ಮನ ಪ್ರೀತಿನ ಕಾಪಾಡ್ಕೊಳಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಪಾರ್ವತಿ. ಯಜಮಾನ್ರೆ, ಯೋಚನೆ ಮಾಡಬೇಡಿ. ಇಂಥ ಸಮಯದಲ್ಲಿ ನೀವು ಧೈರ್ಯವಾಗಿರಬೇಕು. ನೀವೊಂದು ಮಾತು ಹೇಳಿದ್ರಿ ನೆನಪಿದೆಯಾ? ನಮ್ಮ ಹಣೆ ಬರದಲ್ಲಿ ನಮಗೆ ಯಾರು ಸಿಗಬೇಕು ಅಂತ ಬರ್ತಿದ್ಯೋ ಅವರೇ ಸಿಗೋದು, ಅದನ್ನು ಯಾರ ಕೈಲೂ ತಪ್ಸೋದಕ್ಕಾಗಲ್ಲ ಅಂತ. ನಾನಂತೂ ಅದನ್ನು ಬಲವಾಗಿ ನಂಬಿದ್ದೀನಿ. ಈಗಲೂ ಕಾಲ ಮಿಂಚಿಲ್ಲ, ಇನ್ನೂ ಒಂದಿನ ಬಾಕಿ ಇದೆ. ರಾತ್ರಿ ಕಳೆದು ಬೆಳಕಾಗೋಷ್ಟೊತ್ತಿಗೆ ಏನು ಬೇಕಾದರೂ ಆಗ್ಬೋದಲ್ವಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ತಾಳ್ಮೆಯಿಂದ ಇರೋಣ. ಅದು ಬಿಟ್ಟು ಬೇರೆ ದಾರಿ ಇಲ್ವಲ್ಲ ಪಾರ್ವತಿ. ಪಾಪ ಜನನಿ ತುಂಬ ಸೂಕ್ಷ್ಮ ಸ್ವಭಾವದವಳು. ಪ್ರೀತು ತಗೊಂಡಿರೋ ನಿರ್ಧಾರದಿಂದ ಅವಳಿಗೆ ತುಂಬ ಆಘಾತ ಆಗಿದೆ. ಒಂದ್ಸಲ ನೀನು ಹೋಗಿ ಅವಳ ಹತ್ರ ಮಾತಾಡಿ ಸಮಾಧಾನ ಹೇಳ್ಬಿಟ್ವಾ? ನೀವು ಹೇಳೋದು ಸರಿನೇ. ನಾನು ಈಗಲೇ ಹೋಗ್ತೀನಿ ಯಜಮಾನ್ರೆ. ಭಾವ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಯಾಕೆ ಬರಕ್ಕೆ ಹೇಳ್ದೆ? ಏನು ವಿಷಯ? ನಾನು ಪ್ರೀತುನ ಮದುವೆ ಆಗ್ತಿಲ್ಲ. ಜನನಿ, ಯಾಕಮ್ಮ ನೀನು ಪ್ರೀತು ಥರ ಆಡ್ತಾ ಇದೆಯಾ? ಏನಾಗಿದೆ ನಿಮ್ಮಿಬ್ಬರಿಗೆ? ಪ್ರೀತು ಹೇಳ್ತಿರೋದು ಸರಿಯಾಗೇ ಇದೆ. ನಾನು ನಿರ್ಧಾರ ಮಾಡಾಯ್ತು. ನಮ್ಮಪ್ಪ ನೋಡಿರೋ ಹುಡುಗನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಬೇಡಿ ಜನನಿಯವರೇ, ನೀವು ತಪ್ಪು ಮಾಡ್ತಿದ್ದೀರಾ ಅನ್ನಿಸ್ತಿದೆ. ತಪ್ಪು ಸರಿಗಳ ಬಗ್ಗೆ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ನೋಡ್ಜ ಪ್ರೀತು, ಇದೆಲ್ಲ ಆಗ್ತಾ ಇರೋದು ನಿನ್ನಿಂದನೇ. ಜನನಿ ಹೀಗೆ ಹೇಳ್ತಾ ಇದ್ದಾಳೆ, ಅದಕ್ಕೆ ಕಾರಣ ನೀನೇ. ಇಲ್ಲ ಭಾವ, ನಾನು ಮಾಡಬೇಕಾಗಿರೋ ಕೆಲಸನ ಮೊದಲು ಪ್ರೀತುನೇ ಮಾಡ್ತಿದ್ದಾನೆ. ನಮ್ಮಪ್ಪ ನನ್ನ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾರೆ. ಆ ನಂಬಿಕೆನ ನಾನು ಹಾಳು ಮಾಡಿ ಅದಕ್ಕೆ ನೀವೇ ಕಾರಣ ಅಂತ ನಿಮ್ಮ ಮೇಲೆ ದ್ವೇಷ ಇನ್ನೂ ಹೆಚ್ಚಿಗೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಜನನಿ ತಗೊಂಡ್ರ ನಿರ್ಧಾರ ಸರಿಯಾಗಿದೆ ಬ್ರೋ. ನಾನೇನು ಅನ್ಕೊಂಡಿದ್ದೀನೋ ಅವಳದನ್ನು ಮಾಡ್ತಿದ್ದಾಳೆ. ಅವ್ರ ತಂದೆ ನೋಡ್ರೆ ಹುಡುಗನ ಜೊತೆ ಮದುವೆಯಾಗಿ ಸುಖವಾಗಿರಲಿ ಅವಳು. ಮತ್ತೆ ಈ ವಿಚಾರನ ಕೆತ್ಕೊಬೇಡಿ ಪ್ಲೀಸ್. ಇದನ್ನೆಲ್ಲ ನೆನೆಸ್ಬಿಡಿ.
ಲಗೋಲಿ ಬರ ಆಟ ಆಡೋಣ. ನಂಗೆ ಮನ್ಸಿಲ್ಲ, ನೀನೋಗಿ ಆಟ ಆಡು. ಏನಕ್ಕೋ ಬೇಜಾರಲ್ಲಿದ್ಯಾ? ನಮ್ಮ ಅಕ್ಕ ಇದ್ದಾಗ ಅವಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿದ್ದೆ. ಈಗ ಅವಳು ಊರಲ್ಲಿ ಇಲ್ವಲ್ಲ, ಸ್ವಲ್ಪ ಬೇಜಾರು. ಫೋನ್ ಮಾಡಿ ಮಾತಾಡು. ನಿನ್ನೆ ರಾತ್ರಿ ಫೋನ್ ಮಾಡಿದ್ದೆ ಕಣೋ, ಅವಳು ಫೋನೇ ಸಿಕ್ತಿಲ್ಲ. ಸರಿ ಬಿಡಿ, ಆಮೇಲೆ ಫೋನ್ ಮಾಡೋದಾಯ್ತು. ಇವಾಗ ಆಟ ಆಡೋಣ ಬಾ. ನಾನು ಬರಲ್ಲ ಕಣೋ. ಬಾರೋ. ಇನ್ನೊಂದಷ್ಟು ಹೂವೆಲ್ಲ ತಂದು ಅಲಂಕಾರ ಮಾಡ್ಬೋದಾಗಿತ್ತಪ್ಪ. ನಮ್ಮೂರಲ್ಲಿ ಹೂಗೇನು ಕಮ್ಮಿ ಏನು? ಅಮ್ಮ ನಮಸ್ಕಾರ, ಬನ್ನಿ. ಯಜಮಾನ್ರಲ್ಲಿ ಜೊತೆಯಲ್ಲೇ ಕರ್ಕೊಂಬರೋದಲ್ವಾ? ಬನ್ನಿ ಒಳಗೆ ಕೂತ್ಕೊಳ್ಳಿ. ಏನಪ್ಪ ಪರಮೇಶ್ವರ, ಇಷ್ಟು ಬೆಳೆದಿಲ್ಲ ತಂದಿದ್ಯಾ? ಒಂದು 500 ಎಲೆ ಆದರೂ ಬೇಡವಾ? ತಾಂಬೂಲ ಎಲ್ಲ ಕೊಡ್ಬೇಕಲ್ವಾ? ಇಲ್ಲ ಆಯ್ತು, ತಗೊಂಡು ಪಾರ್ವತಿ ಕೈ ಕೊಟ್ಬಿಟ್ಟು ಎಲ್ಲ ಸಿದ್ಧತೆಗಳು ಮಾಡ್ಕೊ. ಅಡಿಕೆ ತಂದಿದ್ಯಲ್ಲ? ಇದೆ ತಗೊಂಡೋಗಪ್ಪ. ತಗೊಂಡು ಹಾಂ ಸರಿ. ಪರಮೇಶ್ವರ ಬೈ, ಆ ವಿಡಿಯೋದವನು ಫೋಟೋದವನ್ನೆಲ್ಲ ಎಲ್ಲಪ್ಪ? ಬರ್ತಾ ಇದ್ದಾರೆ. ಅಯ್ಯೋ, ಅವನಿಗೆ ಬೆಳಗ್ಗೆ ಬೇಗ ಬಂದು ಬರೋದೆಲ್ಲ ಫೋಟೋ ತೆಗಿ ಅಂತ ಹೇಳಿದ್ದಲ್ಲಪ್ಪ. ಸರಿ ಆಯ್ತು ಬಿಡು, ನೀ ನಡಿ. ಹಾಂ, ಫೋನ್ ಮಾಡಿ. ಅಲ್ಲಿ ಒಳಗೋಗ್ಬಿಟ್ಟು ಅವ್ನು ಫೋನ್ ಮಾಡಿ. ಸರಿ. ಅಣ್ಣ ಪಾನ್ಕ ತಗೊಳ್ಳಿ.